ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ವಿಘ್ನಗಳ ದೂರ ಮಾಡುವಂಥ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮಗೆ 3 ಕೋಟಿ ದೇವರುಗಳಿದ್ದರೂ ಸಹ ಫಸ್ಟು ಪೂಜೆ ಬಂದು ವಿಘ್ನೇಶ್ವರನಿಗೆ. ಅಂತ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡ್ತಿದ್ದೀನಿ. ಚೂಡಿದಾರ್ ಟಾಪ್ ಕಟ್ ಮಾಡಲು 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಹಾಗೆಯೇ ಈ ಡ್ರೆಸ್ ಮೆಟೀರಿಯಲ್ ತೋರಿಸ್ತಿದ್ದೀನಿ ನೋಡಿ. ಪ್ಯಾಂಟ್ ಪೀಸು ಮತ್ತು ಟಾಪ್ ಪೀಸು ಮತ್ತು ದುಪ್ಪಟ್ಟ ಬಂದಿದೆ. ಈ ವಿಡಿಯೋದಲ್ಲಿ ಟಾಪ್ ಕಟ್ಟಿಂಗ್ ಮಾತ್ರ ತೋರಿಸ್ತಿದ್ದೀನಿ. ಪ್ಯಾಂಟ್ ಕಟ್ಟಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಕಸ್ಟಮರು ಅಳತೆಗೆ ಚೂಡಿದಾರ್ ಟಾಪ್ ತಗೊಂಬಂದು ಕೊಟ್ಟಿರಲಿಲ್ಲ, ಅದರಿಂದ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಅವರಿಗೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಈಗ ಮಾರ್ಕ್ ಮಾಡೋಣ. ಮಾರ್ಕ್ ಮಾಡೋದಕ್ಕೋಸ್ಕರ 2 ಲೇಯರು ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಫೋಲ್ಡಿಂಗ್ ನನ್ನ ಕಡೆ ಇದೆ, ಓಪನ್ ಸೈಡು ನನಗೆ ಆಪೋಸಿಟ್ ಆಗಿದೆ. ಫಸ್ಟು ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕಿದ್ದೀನಿ. ಹಾಗೆಯೇ ಬಾಟಮ್ ಫೋಲ್ಡಿಂಗ್ ಮಾಡ್ತೀವಲ್ವ, ಅದಕ್ಕೋಸ್ಕರ 1 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಮೆಷರ್ಮೆಂಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಅವ್ರು ಕೊಟ್ಟಿರೋ ಅಂಥ ಮೆಷರ್ಮೆಂಟು. ಫಸ್ಟು ನಾನು ಲೆಂತು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಡ್ರೆಸ್ ಮೆಟೀರಿಯಲು ಲೆಂತು ಅಳತೆ ಮಾಡ್ಕೊಂಡಿದ್ದೀನಿ. ಅದು ಫುಲ್ಲು ಲೆಂತು 40 ಇಂಚಸ್ಸು ಡ್ರೆಸ್ ಮೆಟೀರಿಯಲ್ಲು ಬರುತ್ತೆ. ಅದಕ್ಕೋಸ್ಕರ 2 ಇಂಚ್ ಕಡಿಮೆಗೆ ಲೈನಿಂಗ್ಗೆ 38 ಇಂಚಸ್ಗೆ ಲೈನಿಂಗ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು ಬಾಟಮಲ್ಲಿ ಅಗಲ ಎಷ್ಟು ಬೇಕು, ಗೋಲ್ ಎಷ್ಟು ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ತಿದ್ದೀನಿ. 12.5 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇವರಿಗೆ ಇಷ್ಟು ಅಗಲ ಸಾಕಾಗುತ್ತೆ, ಅದಕ್ಕೋಸ್ಕರ 12.5 ಇಂಚ್ಗೆ ಗೋಲ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಶೋಲ್ಡರು ಮಾರ್ಕ್ ಮಾಡ್ಕೊಳ್ಳೋಣ. ಇವರಿಗೆ ಶೋಲ್ಡರು 6 ಇಂಚ್ ತಗೊಳ್ತಿದ್ದೀನಿ. 6 ಇಂಚಸ್ಸು ಸಾಕಾಗುತ್ತೆ ಇವರಿಗೆ ಶೋಲ್ಡರು. ಅದರಲ್ಲಿ 2.5 ಇಂಚು ನೆಕ್ ವಿಡ್ತ್ಗೋಸ್ಕರ ತಗೊಳ್ತಿದ್ದೀನಿ. 2.5 ಇಂಚು ನೆಕ್ ವಿಡ್ತ್ಗೆ ಹೋಗಿ ಅರ್ಧ ಇಂಚು ಸ್ಲೀವ್ಸ್ ಅಟ್ಯಾಚ್ಗೆ ಹೋಗಿ ಉಳಿದಿದ್ದು ನಮಗೆ ರೆಡಿ ಶೋಲ್ಡರ್ಗೋಸ್ಕರ ಬರುತ್ತೆ ನೋಡಿ. ನೆಕ್ ವಿಡ್ತು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ನಮಗೆ ರೆಡಿ ಶೋಲ್ಡರು 3 ಇಂಚ್ ಸಿಗುತ್ತೆ. ಈಗ ಹಾಮ್ ಶೇಪ್ಗೋಸ್ಕರ 6 ಇಂಚಸ್ಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. 6 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈಗ ಈ ಲೈನು ಸ್ಟ್ರೈಟಾಗಿ ಹಾಕಿದಾದ್ಮೇಲೆ ಅಡ್ಡವಾಗಿ ಮತ್ತೆ ಇನ್ನೊಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಚೆಸ್ಟು ಅಳತೆ ತಗೊಳ್ಬೇಕಾಗುತ್ತೆ. ಇವ್ರದ್ದು ಚೆಸ್ಟು 40 ಇಂಚಸ್ ಇದೆ ಟೋಟಲಾಗಿ. 40ನ 4 ಭಾಗ ಮಾಡಿದ್ರೆ 10 ಇಂಚ್ ಬರುತ್ತೆ. 10 ಇಂಚು ತಗೊಂಡು 10 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು 2 ಇಂಚು ಎಕ್ಸ್ಟ್ರಾ ಕ್ಲಾತ್ ಬಿಡೋದಕ್ಕೋಸ್ಕರ ತಗೊಳ್ತಿದ್ದೀನಿ. ಈಗ ಈ ಕಾರ್ನರಲ್ಲಿ 1 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಹಾಮ್ ಶೇಪು ರೌಂಡಾಗಿ ಕೊಡ್ತಿದ್ದೀನಿ. ಇವರಿಗೆ ಹಾಮ್ ಶೇಪು ಟೋಟಲಾಗಿ 20 ಇಂಚಸ್ ಇದೆ. ಅದರಲ್ಲಿ ಅರ್ಧ 10 ಇಂಚಸ್ ಬರಬೇಕು. ಚೆಕ್ ಮಾಡ್ಕೊಳ್ತಿದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಅಂದ್ಬಿಟ್ಟು. ಸ್ವಲ್ಪ ಕಡಿಮೆ ಬರ್ತಿದೆ, ಒಂದು 3/4 ಇಂಚಷ್ಟು ಕಡಿಮೆ ಬರ್ತಿದೆ. ಅದಕ್ಕೋಸ್ಕರ ಇನ್ನೊಂದು ಅರ್ಧ ಇಂಚು ಹಾಮ್ ಶೇಪನ್ನು ಡೌನ್ಗೆ ಇಳಿಸ್ಕೊಳ್ತಿದ್ದೀನಿ. ಈ ರೀತಿ ಅಡ್ಜಸ್ಟು ಮಾಡ್ಕೊಳ್ಬೇಕಾಗುತ್ತೆ ಬಾಡಿ ಅಳತೆ ತೊಗೊಂಡಿರೋದ್ರಿಂದ. ಈಗ ನೋಡಿ, ಅರ್ಧ ಇಂಚಷ್ಟು ಕೆಳಗಡೆಗೆ ಡೌನ್ಗೆ ಇಳಿಸ್ಕೊಂಡು ಮತ್ತೆ ಹಾಮ್ ಶೇಪನ್ನು ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾಡಿಕೊಂಡು ರೌಂಡಾಗಿ ಶೇಪನ್ನು ಮಾರ್ಕ್ ಮಾಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡೋಣ, ಇವಾಗ ಕರೆಕ್ಟಾಗಿ ಬರುತ್ತಾ ಅಂತ ನೋಡೋಣ ಎಷ್ಟು ಬರುತ್ತೆ ಅಂದ್ಬಿಟ್ಟು. ನಮಗೆ ಟೋಟಲಾಗಿ 10 ಇಂಚಸ್ ಬೇಕು. 10 ಇಂಚಸ್ಸು ಕರೆಕ್ಟಾಗಿ ಬರ್ತಿದೆ. ಹಾಗೆಯೇ 2 ಇಂಚು ಕ್ಲಾತ್ಗೂ ಒಳಗಡೆಗೆ ಕ್ಲಾತ್ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಮಾರ್ಕನ್ನು ಮಾಡ್ಕೊಂಡಿದ್ದಾದಮೇಲೆ ಇವ್ರಿಗೆ ಈಗ ಸೈಡ್ ಓಪನ್ನು ಅಳತೆ ತೊಗೊಂಡಿದ್ದೀನಿ ಎಷ್ಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಇವ್ರು ಸ್ವಲ್ಪ ಬಾಟಮ್ಗೆ ಕೇಳಿದ್ದಾರೆ, ಸೈಡ್ ಓಪನ್ ತುಂಬ ಮೇಲಕ್ಕೆ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ 26 ಇಂಚಸ್ಗೆ ಅವರು ಹೇಳಿದರು. 26 ಇಂಚಸ್ ನಾನು ಬರ್ಕೊಂಡಿದ್ದೀನಿ. ಅಲ್ಲಿಗೆ 26ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಈ 26ಗೆ ಮತ್ತು ಅರ್ಧ ಮಾಡಿಕೊಂಡ್ರೆ 13ಕ್ಕೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ಅಲ್ಲಿಗೆ ವೇಸ್ಟ್ ಬರುತ್ತೆ. ನಮಗೆ ಸೊಂಟದ ಶೇಪ್ ಕೊಡ್ತೀವಲ್ವ, ಆ ಶೇಪನ್ನು 13 ಇಂಚಸ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ.
ಇವ್ರದ್ದು ಸೊಂಟದ ಸುತ್ತಳತೆ ಬಂದು 10.5 ಇದೆ. 10.5ಗೆ ನಾನೊಂದು ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚು ಬಟ್ಟೆಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಸೈಡ್ ಓಪನ್ನು ನಮಗೆ ವಿಡ್ತು ಎಷ್ಟು ಬೇಕು ಅಂತೇಳ್ಬಿಟ್ಟು ನಾವು ಅಳತೆನ ಮಾಡ್ಕೊಳ್ಬೇಕಾಗುತ್ತೆ. ಸೈಡ್ ಓಪನ್ಗೆ ಫೋಲ್ಡಿಂಗ್ ಆಗೋದಕ್ಕೂ ಸೇರಿ 13 ಇಂಚಿಗೆ ನಾನೊಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಅರ್ಧ ಇಂಚು ಕ್ಲಾತು ಫೋಲ್ಡಿಂಗ್ ಹೋಗುತ್ತೆ. ಅರ್ಧ ಇಂಚು ಫೋಲ್ಡಿಂಗ್ ಹೋದ್ರೂ ನಮಗೆ ರೆಡಿ ಕರೆಕ್ಟಾಗಿ ಸಿಗುತ್ತೆ 13 ಇಂಚ್ ತೊಗೊಂಡ್ರೆ. ಅದಕ್ಕೋಸ್ಕರ ನಾನು 13 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅವರ ಬಾಡಿ ಅಳತೆ ಪ್ರಕಾರ 12.5 ರೆಡಿ ಬೇಕು. ಅರ್ಧ ಇಂಚು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗೋಸ್ಕರ. ಈಗ ಮಾರ್ಕ್ ಮಾಡಿದಂಥ ಎಲ್ಲ ಲೈನ್ಗಳನ್ನು ಸೇರಿಸಿ ಲೈನ್ ಹಾಕ್ಕೊಳ್ತಿದ್ದೀನಿ. ಎಲ್ಲ ಪಾಯಿಂಟ್ಗಳನ್ನು ಸೇರಿಸಿ ನಾನು ಲೈನನ್ನು ಹಾಕ್ಕೊಳ್ತಿದ್ದೀನಿ. ನಮಗೆ ರೆಡಿ ಎಷ್ಟು ಬೇಕು ಅನ್ನೋದು ಸಹ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈ ಕಸ್ಟಮರ್ದು ಇದು ಫಸ್ಟ್ ಚೂಡಿದಾರು. ಅವ್ರ ಹತ್ರ ಚೂಡಿದಾರ್ ಇಲ್ಲ ಅಂತೇಳ್ಬಿಟ್ಟು ಬಾಡಿ ಮೆಜರ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ. ನೋಡಿ, ಸೈಡ್ಸ್ದೆಲ್ಲ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೈಡ್ ಓಪನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ವೇಸ್ಟ್ ಮಾರ್ಕ್ ಹತ್ರನೂ ಅಷ್ಟೇ ನಾವು ಶೇಪಾಗಿ ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಬೆಂಡಾಗಿ ಒಳಗಡೆಗೆ ತಗೋಬೇಕು ಸ್ಟಿಚ್ಚು. ಅದು ಗೊತ್ತಾಗೋದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಚೂಡಿದಾರ್ ಟಾಪ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನೆಕ್ಕು ಡೀಪು ಮಾರ್ಕನ್ನು ಮಾಡ್ಕೊಳ್ಳೋಣ. ಇವ್ರಿಗೆ ಫ್ರಂಟ್ ನೆಕ್ ಡೀಪು 6.5 ಇಂಚು ರೆಡಿ ಬೇಕು. ಅದಕ್ಕೋಸ್ಕರ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 7 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಮೇಲ್ಗಡೆ ನೆಕ್ ವಿಡ್ತು 2.5 ಇರೋದ್ರಿಂದ ನೆಕ್ಕು ಬ್ರಾಡು 2.25ಗೆ ಮಾರ್ಕಿಂಗ್ ತಗೊಳ್ತಿದ್ದೀನಿ. ಇದು ಸ್ಕ್ವೇರ್ ನೆಕ್ಕು ಕಟ್ ಮಾಡ್ತಿದ್ದೀನಿ. ಈ ಡ್ರೆಸ್ಗೆ 2.25ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಫ್ರಂಟ್ಗೆ ಸ್ಕ್ವೇರ್ ನೆಕ್ಕು ಕಟ್ ಮಾಡ್ತಿದ್ದೀನಿ. ಈ ಡ್ರೆಸ್ಗೆ ಬ್ಯಾಕ್ ಸೈಡು ರೌಂಡ್ ನೆಕ್ ಕಟ್ ಮಾಡ್ತಿದ್ದೀನಿ. ಇದು ಸ್ಟಿಚ್ ಮಾಡುವಾಗ ಫ್ಯೂಸಿಂಗು ಕೊಡ್ತೀನಿ ನಾನು ಇದಕ್ಕೆ. ಫ್ರಂಟ್ ನೆಕ್ಕು ಡ್ರಾ ಮಾಡಿದ್ದಾದಮೇಲೆ ಫ್ರಂಟ್ ಆರ್ಮ್ ಶೇಪು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಒಂದು ಅರ್ಧ ಇಂಚಷ್ಟು ಫ್ರಂಟ್ ಆರ್ಮ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಇಲ್ಲಿ ರೌಂಡು ನೀಟಾಗಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಚೂಡಿದಾರ್ ಟಾಪ್ ಮಾರ್ಕಿಂಗು ಎಲ್ಲ ಕಂಪ್ಲೀಟ್ ಆಯಿತು. ಈಗ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಬಾಟಮಿಂದ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೈನಿಂಗು ಈಕ್ವಲ್ ಇರೋದಕ್ಕೋಸ್ಕರ ಲೈನ್ ಹಾಕಿದ್ದೀನಲ್ವ, ಅಲ್ಲಿಂದ ಕಟ್ ಮಾಡ್ಕೊಳ್ತಿದ್ದೀನಿ. ಇವರು ಬಾಡಿಗೆ ಮಾತ್ರ ಲೈನಿಂಗ್ ಕೇಳಿರೋದು. ಸ್ಲೀವ್ಸ್ಗೆ ಲೈನಿಂಗ್ ಬೇಡ ಅಂತೇಳಿದ್ದಾರೆ. ಹಾಗಾಗಿ ಸ್ಲೀವ್ಸ್ಗೆ ವಿತೌಟ್ ಲೈನಿಂಗೇ ನಾನು ಸ್ಟಿಚ್ ಮಾಡಿಕೊಡ್ಬೇಕು. ಇದು ಫ್ಯಾಬ್ರಿಕ್ ಚೆನ್ನಾಗಿದೆ. ಕಾಟನ್ ಡ್ರೆಸ್ ಮೆಟೀರಿಯಲ್ಲು ಚೆನ್ನಾಗಿದೆ. ಕ್ಲಾತು ಸ್ಮೂತಾಗಿ ಚೆನ್ನಾಗಿದೆ. ನೋಡಿ, ಇಲ್ಲಿ ಸೈಡ್ ಓಪನ್ ಬರುತ್ತೆ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಿದ್ದೀನಿ. ಇದು ಕಟ್ಟಿಂಗ್ ಮಾಡುವಾಗಲೇ ಕೊಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಇರುತ್ತೆ. ಇಲ್ಲಿ ವೇಸ್ಟ್ ಪಾಯಿಂಟ್ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ. ಈ ಥರ ನ್ಯಾಚ್ ಕೊಡೋದ್ರಿಂದ ನಾವು ಪದೇ ಪದೇ ಟೇಪ್ ಇಟ್ಟು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸ್ಟಿಚ್ ಮಾಡುವಾಗ. ಇವ್ರಿಗೆ ಸ್ವಲ್ಪ ಅರ್ಜೆಂಟಾಗೆ ಸ್ಟಿಚ್ ಮಾಡಿಕೊಡ್ಬೇಕಾಗಿದೆ ಈ ಡ್ರೆಸ್ಸು. ಇವರು ಬಾಡಿ ಮೆಜರ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ತಾರೋ ಫಸ್ಟು ಡ್ರೆಸ್ ಇದು. ನೋಡಿ, ಇಲ್ಲಿ ಚೆಸ್ಟ್ ಪಾಯಿಂಟ್ಗೋಸ್ಕರ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ. ಹಾಗೆಯೇ 2 ಲೇಯರ್ ಸಪ್ರೇಟಾಗಿ ತಗೊಂಡು ಫ್ರಂಟ್ ಆರ್ಮ್ ಶೇಪನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಅಷ್ಟೇ ನಾನು ಆರ್ಮ್ ಶೇಪು ಕಟ್ ಮಾಡ್ತಿದ್ದೀನಿ ಫ್ರಂಟ್ಗೆ. ನೋಡಿ, ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಸಪ್ರೇಟಾಗಿ 2 ಪಾರ್ಟನ್ನು ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ನೆಕ್ಕೂ ನಾನು ಈಗಲೇ ಕಟ್ ಮಾಡ್ಕೊಳ್ತಿದ್ದೀನಿ. ಇವ್ರು ಏನು ನೆಕ್ಗೆ ಯಾವ ನೆಕ್ ಬೇಕು, ಯಾವ ಶೇಪ್ ಬೇಕು ಅಂತ ಏನೂ ಕೇಳಲಿಲ್ಲ. ನಾನೇ ಫ್ರಂಟ್ಗೆ ಸ್ಕ್ವೇರ್ ನೆಕ್ ಕೊಡೋಣ, ಬ್ಯಾಕ್ಗೆ ರೌಂಡ್ ನೆಕ್ ಕೊಡೋಣ ಅಂದ್ಬಿಟ್ಟು ಸ್ಕ್ವೇರ್ ನೆಕ್ಕು ಮಾರ್ಕ್ ಮಾಡಿದ್ದೀನಿ. ಸ್ಕ್ವೇರ್ ನೆಕ್ಕು ಹಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ಟಿಚ್ ಮಾಡುವಾಗ ಮಾತ್ರ ಸಪ್ರೇಟಾಗಿ ಫ್ಯೂಸಿಂಗ್ ಹಾಕಿ ನಾನು ಸ್ಟಿಚ್ ಮಾಡ್ತೀನಿ. ಬ್ಯಾಕ್ ನೆಕ್ಕು ಹಾಗೆಯೇ 6.5 ಇಂಚ್ಗೆ ರೌಂಡಾಗಿ ಶೇಪ್ ತೆಗಿತಾ ಇದ್ದೀನಿ. ಇಷ್ಟು ಕಟ್ ಮಾಡಿದ್ದಾದಮೇಲೆ ಟಾಪ್ ಕಟ್ಟಿಂಗು ಕಂಪ್ಲೀಟಾಗಿ ಮುಗೀತು. ಬಾಡಿ ಪಾರ್ಟ್ದು ಮುಗೀತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಡ್ರೆಸ್ ಮೆಟೀರಿಯಲಲ್ಲಿ ಬಾರ್ಡರ್ ಬಂದಿದೆ. ಆ ಬಾರ್ಡರ್ನ ನಾನು ಸಪ್ರೇಟಾಗಿ ತಗೊಳ್ತಿದ್ದೀನಿ.
ಈ ಬಾರ್ಡರು ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡಿ ಇಟ್ಕೊಳ್ತಿದ್ದೀನಿ ಸೈಡ್ಗೆ. ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ಕಟ್ ಮಾಡ್ಕೊಳ್ಳೋದ್ರಿಂದ ಫಸ್ಟು ಬಾಡಿ ಪಾರ್ಟ್ಗೆ ಫ್ಯಾಬ್ರಿಕ್ಕು ಕಟ್ ಮಾಡಿಕೊಂಡು ತಗೊಳ್ತಿದ್ದೀನಿ. ಲೈನಿಂಗ್ ಎಷ್ಟು ಅಗಲ ಬೇಕು ನೋಡಿಕೊಂಡು ನಾನು ಅಗಲಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಇದು ಸ್ಲೀವ್ಸ್ಗೆ ಡಿವೈಡ್ ಮಾಡ್ಕೊಳ್ತಿದ್ದೀನಿ. ಸ್ಲೀವ್ಸ್ಗೆ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಪಾರ್ಟ್ಗೆ ತಗೊಂಡು ಉಳಿದಂಥ ಕ್ಲಾತು ಸ್ಲೀವ್ಸ್ಗೆ ನಮ್ಗೆ ಯೂಸ್ ಆಗುತ್ತೆ. ಅದರಲ್ಲೂ ಈ ಫ್ಯಾಬ್ರಿಕಲ್ಲಿ ಬಳ್ಳಿ ಮತ್ತು ಫ್ಲವರ್ಸ್ ಬಂದಿದೆ. ಅದು ಡೈರೆಕ್ಷನ್ನು ಮೇಲಕ್ಕೆ ಇರೋ ಥರನೇ ಇರಬೇಕು ಟಾಪಲ್ಲಿ. ಅದಕ್ಕೋಸ್ಕರನೇ ನಾನು ಅದೇ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ತಿದ್ದೀನಿ. ಈ ಥರ ಡೈರೆಕ್ಷನ್ಸು ನೋಡುವಂಥ ಫ್ಯಾಬ್ರಿಕಲ್ಲಾದರೆ ಕಟ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಬೇಕು. ನಮಗೆ ಬಾಟಮ್ ಎಲ್ಲಿಗೆ ಬರಬೇಕು ಮತ್ತು ಟಾಪ್ ಯಾವ ಕಡೆಗೆ ಇರಬೇಕು ಅಂತೇಳ್ಬಿಟ್ಟು ನೋಡ್ಕೊಳ್ಬೇಕು. ಅದು ಫ್ಲವರ್ಸು ಡಿಸೈನ್ಸು ಡೈರೆಕ್ಷನ್ ಯಾವ ಕಡೆಗಿದೆ ಅಂತ ನೋಡಿಕೊಂಡ್ರೆ ಸ್ಟಿಚಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ, ಇದು ಉಳಿದಂಥ ಕ್ಲಾತು ಸ್ಲೀವ್ಸ್ಗೆ ಯೂಸ್ ಆಗುತ್ತೆ. ಇದು ಕ್ಲಾತು 3/4 ಸ್ಲೀವ್ಸ್ಗೆ ಆಗುವಷ್ಟು ಕ್ಲಾತ್ ಉಳಿದಿದೆ. ಆದರೆ ಅವರು 3/4 ಸ್ಲೀವ್ ಕೇಳಲಿಲ್ಲ, 10 ಇಂಚಸ್ ಲೆಂತ್ ಕೇಳಿದ್ದಾರೆ. ಈ ಕ್ಲಾತು ಸಪ್ರೇಟಾಗಿ ಇಟ್ಬಿಟ್ಟು ಈಗ ಫ್ರಂಟು ಮತ್ತು ಬ್ಯಾಕಿಗೋಸ್ಕರ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಇದು ಫ್ಯಾಬ್ರಿಕ್ಕು ಎಷ್ಟು ಬಂದಿದ್ರೆ ಲೆಂತು ಅಷ್ಟನ್ನು ನಾನು ತಗೊಳ್ತಿದ್ದೀನಿ. ಇದು ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡು ತಗೊಳ್ತಿದ್ದೀನಿ. ಕರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅರ್ಧಕ್ಕೆ ಕಟ್ ಮಾಡಿಕೊಂಡ್ರೆ ಒಂದು ಫ್ರಂಟ್ಗೆ ಮತ್ತು ಇನ್ನೊಂದು ಬ್ಯಾಕ್ಗೆ ಸೆಟ್ ಆಗುತ್ತೆ. ಆದರೆ ಇದು ಡೈರೆಕ್ಷನ್ ನೋಡ್ಕೊಳ್ಬೇಕು. ಬಳ್ಳಿ ಫ್ಲವರ್ ಥರ ಬಂದಿದೆಯಲ್ಲ, ಇದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ. ನೋಡಿ, ನಾನೀಗ ಚೇಂಜ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಎರಡೂ ಡೈರೆಕ್ಷನ್ನು ನಮಗೆ ಮೇಲ್ಮುಖವಾಗೇ ಇರಬೇಕು, ಆ ರೀತಿ ಹಾಕ್ಕೊಳ್ತಿದ್ದೀನಿ. ಇದು ಅರ್ಜೆಂಟಾಗೆ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಸ್ಟಿಚಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಟೈಮ್ ಇಲ್ಲ. ಹಾಗಾಗಿ ಬರೀ ಕಟ್ಟಿಂಗ್ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಒಂದು ಸಲ ಫ್ಯಾಬ್ರಿಕ್ ನಾನು ಐರನ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಐರನ್ ಮಾಡ್ಕೊಳ್ಳಿಲ್ಲ ಅಂದರೆ ಫೋಲ್ಡಿಂಗ್ ಇರುತ್ತೆ ಅಂದ್ಬಿಟ್ಟು ಒಂದು ಸಲ ಐರನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಲೈನಿಂಗ್ ನಾವೇನು ಕಟ್ ಮಾಡ್ಕೊಂಡಿದ್ವಿ ಆ ಲೈನಿಂಗ್ನ ಇದ್ರ ಮೇಲೆ ಇಟ್ಬಿಟ್ಟು ಲೆಂತು ಮೆಟೀರಿಯಲ್ ಎಷ್ಟು ಬಂದಿದ್ರೆ ಅಷ್ಟನ್ನು ನಾನು ಲೆಂತ್ ತಗೊಳ್ತಿದ್ದೀನಿ. ಅವ್ರಿಗೆ ಟೋಟಲ್ ಲೆಂತು 41 ಇಂಚಸ್ ಬೇಕು. 41 ಇಂಚಸ್ಗೆ ಅರ್ಧ ಇಂಚು ಕಡಿಮೆ ಬರೋ ರೀತಿ ಇದೆ. ಅದು ಫ್ಯಾಬ್ರಿಕ್ ಬಂದಿರೋದೇ ಅಷ್ಟು, ಅದಕ್ಕೋಸ್ಕರ ನಾನು ಅದನ್ನಷ್ಟನ್ನು ತಗೊಳ್ತಿದ್ದೀನಿ. ಹಾಗೇ ಲೆಂತ್ಗೇನು ನಾನು ಕಟ್ ಮಾಡ್ತಾ ಇಲ್ಲ. ಸೈಡ್ಸ್ ಮಾತ್ರ 2 ಇಂಚು ಕ್ಲಾತ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಇನ್ನು ಈ 2 ಇಂಚು ಉಳಿಸ್ಕೊಂಡಿರೋದು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಮತ್ತೆ ಅದನ್ನ ಟ್ರಿಮ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಇದು ಫ್ರಂಟು ಮತ್ತು ಬ್ಯಾಕ್ಗೆ ಅಟ್ಯಾಚ್ ಮಾಡುವಾಗ ಟಾಪ್ ನೆಕ್ ಸೈಡ್ ಯಾವುದು ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ ಸೆಂಟ್ರಿಗೆ. ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ಗೆ ಕಟ್ಟಿಂಗು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಉಳಿದಂಥ ಕ್ಲಾತಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೋಸ್ಕರ 4 ಲೇಯರು ಕ್ಲಾತನ್ನು ತಗೊಂಡಿದ್ದೀನಿ. ಅವರಿಗೆ 10 ಇಂಚಸ್ ಲೆಂತ್ ಬೇಕು ಸ್ಲೀವ್ಸ್ ಲೆಂತು. ಇದು 8 ಇಂಚಸ್ ಅಷ್ಟಿದೆ. ಇನ್ನು 2 ಇಂಚು ನನಗೆ ಕೆಳಗಡೆ ಬಾರ್ಡರ್ ಕೊಡ್ತೀನಿ, ಆಗ ಸರಿ ಹೋಗುತ್ತೆ. ಇನ್ನು ಸ್ಲೀವ್ಸ್ ಬಿಡ್ತು 7 ಇಂಚಸ್ಸು ಮತ್ತು 2 ಇಂಚಸ್ಸು ಒಳಗಡೆ ಬಟ್ಟೆ ಬಿಡೋದಕ್ಕೋಸ್ಕರ. ಈಗ ಸ್ಲೀವ್ ಶೇಪ್ ಕೊಡೋದಕ್ಕೋಸ್ಕರ ಮೇಲೆಯಿಂದ 3.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ 3.5 ಇಂಚ್ಗೆ ಮಾರ್ಕ್ ಮಾಡಿರೋದನ್ನು ಸ್ಲೀವ್ಸು ಶೇಪ್ ಕೊಡ್ತಿದ್ದೀನಿ. ಹಾಗೆಯೇ ಈ ಸ್ಲೀವ್ಸು ಶೇಪ್ ಕೊಟ್ಟಿದ್ದಾದಮೇಲೆ ಟೇಪ್ ಇಟ್ಟು ಚೆಕ್ ಮಾಡ್ತಿದ್ದೀನಿ. ಇದು ಸ್ಲೀವ್ಸ್ ರೌಂಡು ಇವ್ರಿಗೆ 10 ಇಂಚಸ್ ಬೇಕು ರೆಡಿ. 10 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಒಳಗಡೆ ಕ್ಲಾತು 2 ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಮಾರ್ಕ್ ಮಾಡ್ತಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ ಶೇಪು ನೀಟಾಗಿ ಕೊಡ್ತಾಯಿದ್ದೀನಿ. ಈಗ ನೋಡಿ, ಸ್ಲೀವ್ಸು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಫ್ರಂಟ್ ಶೇಪು ಈಗ ಕೊಡ್ತಿದ್ದೀನಿ. ಫ್ರಂಟ್ ಶೇಪು ಒಂದು 3/4 ಇಂಚಷ್ಟು ಶೇಪನ್ನು ತೆಗೆದಿದ್ದೀನಿ. ನೋಡಿ, ಮಾರ್ಕಿಂಗು ಸ್ಲೀವ್ಸು ಕಂಪ್ಲೀಟ್ ಆಯಿತು. ಈಗ ಇದು ಮಾರ್ಕ್ ಮಾಡಿದ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಇದು ಕ್ಲಾತು ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಫ್ಯಾಬ್ರಿಕ್ ಇದು. ನೋಡಿ, ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ. ಇನ್ನು ಸೆಂಟ್ರಿಗೆ ಒಂದು ನ್ಯಾಚನ್ನು ಕೊಡಬೇಕು. ಹಾಗೆ ಸ್ಲೀವ್ಸು ರೆಡಿ ಎಲ್ಲಿಗೆ ಬೇಕು ಅನ್ನೋದಕ್ಕೆ ಒಂದು ನ್ಯಾಚ್ ಕೊಟ್ಟಿದ್ದೀನಿ. ಈಗ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ ಸ್ಲೀವ್ಸ್ಗೆ. ಈಗ ಫ್ರಂಟ್ ಶೇಪು ಹಾಗೆ ತೆಗಿಬಾರ್ದು, ಇದರಲ್ಲಿ
ಆಪೋಸಿಟ್ ಹಾಕ್ಕೊಂಡು ಫ್ರಂಟ್ ಶೇಪನ್ನು ತೆಗಿಬೇಕಾಗುತ್ತೆ. ಈ ರೀತಿ ಆಪೋಸಿಟ್ ಹಾಕ್ಕೊಂಡು ಕರೆಕ್ಟಾಗಿ ನ್ಯಾಚ್ ಕೂರಿಸ್ಬಿಟ್ಟು ಫ್ರಂಟು ಆರ್ಮ್ ಶೇಪನ್ನು ತೆಗಿಬೇಕು. ಫ್ರಂಟ್ ಆರ್ಮ್ ಶೇಪ್ ತೆಗೆಯೋದಕ್ಕೆ 2 ಲೇಯರ್ ಮಾತ್ರ ತಗೊಳ್ತಿದ್ದೀನಿ ನೋಡಿ. ಇನ್ನು 2 ಲೇಯರು ನನಗೆ ಆ ಕಡೆಗೆ ಬಿಟ್ಬಿಟ್ಟಿದ್ದೀನಿ. ಒಂದು 3/4 ಇಂಚು ಆಗುವಷ್ಟು ಶೇಪನ್ನು ತಗೊಂಡಿದ್ದೀನಿ. ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಡ್ತಿದ್ದೀನಿ. ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಬಟನ್ ಇರುವಂಥ ಪಟ್ಟಿ ಫ್ಯಾಬ್ರಿಕಲ್ಲಿ ಬಂದಿತ್ತು. ನಾನಿದು ಫ್ರಂಟ್ಗೆ ನೆಕ್ ಹತ್ರ ಮಧ್ಯಕ್ಕೆ ಕರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ. ನೆಕ್ಕೆಲ್ಲ ಶೇಪು ಸ್ಟಿಚ್ ಮಾಡಿದ ನಂತರ ಪಟ್ಟಿ ಕೊಡ್ತೀನಿ. ಹಾಗೆಯೇ ಈ ಪಟ್ಟಿ ಸ್ಲೀವ್ಸ್ಗೋಸ್ಕರ ತಗೊಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.